ಪ್ರೋಬಯೋಟಿಕ್ ಫಿಂಗರ್ ಮಿಲೆಟ್ ಗಂಜಿ ಅಥವಾ ರಾಗಿ ಅಂಬಲಿ ಅಥವಾ ರಾಗಿ ಗಂಜಿನ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಮಣ್ಣಿನ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಗೆ ಒಂದು 2 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಸಿ ರೆಡಿ ಮಾಡ್ಕೊಳ್ಳೋಣ. ಇದು ನಮ್ಮ ಪೂರ್ವಜರ ಆರೋಗ್ಯದ ಮತ್ತು ಆಯಸ್ಸಿನ ರಹಸ್ಯದ ಗುಟ್ಟು ಅಂತಲೇ ಹೇಳ್ಬೋದು. ಇದನ್ನು ಫರ್ಮೆಂಟೇಷನ್ ಮಾಡಿ ಗಂಜಿ ಕುಡಿತಾಯಿದ್ರು. ರಾತ್ರಿಯೇ ಈ ಥರ ಗಂಜಿ ಮಾಡಿಟ್ಕೊಂಡು ನಾಳೆ ಬೆಳಗ್ಗೆ ಇದನ್ನು ಕುಡಿಯೋದ್ರಿಂದ ಇದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶದ ಜೊತೆಗೆ ಒಂದು ಬ್ಯಾಕ್ಟೀರಿಯಾ ಕೂಡ ಫಾರ್ಮ್ ಆಗಿರುತ್ತೆ. ಆ ಬ್ಯಾಕ್ಟೀರಿಯಾ ನಮ್ಮ ಆರೋಗ್ಯದ ಸುಧಾರಣೆಗೆ ಸಹಾಯ ಮಾಡುತ್ತೆ. ಗಂಜಿ ಹೇಗೆ ಅಂದರೆ ಸುಮಾರು 8 ರಿಂದ 10 ನಿಮಿಷ ಈ ರೀತಿ ಸ್ವಲ್ಪ ಶೈನ್ ಬರೋವರೆಗೂ ಚೆನ್ನಾಗಿ ಕುದಿಬೇಕು. ಸಣ್ಣ ಉರಿಗಳಲ್ಲಿ 8 ರಿಂದ 10 ನಿಮಿಷ ಕುದಿಸ್ಕೊಳ್ಳೋಣ. ಇದು ಕುದಿಯೋವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ದಿದೆ. ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಸ್ಟವ್ ಆಫ್ ಮಾಡಿದ್ಮೇಲೆ ಕೂಡ ಇನ್ನೂ 1-2 ನಿಮಿಷ ಹೀಗೆ ಕುದೀತಾ ಇರುತ್ತೆ. ಸೊ ಮಣ್ಣಿನ ಪಾತ್ರೆನ ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ದೇಹಕ್ಕೆ ತಂಪನ್ನು ಕೊಡುತ್ತೆ, ಜೊತೆಗೆ ರಾಗಿ ಕೂಡ ತಂಪು ಕೊಡೋದ್ರಿಂದ ಇದನ್ನು ಬೇಸಿಗೆನಲ್ಲಿ ಹೆಚ್ಚಾಗಿ ತಗೋತಾರೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಫರ್ಮೆಂಟೇಷನ್ ಆದ ನಂತರ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಇದನ್ನು ನಾವಿವಾಗ ಮೊಸರು ಅಥವಾ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಫರ್ಮೆಂಟೇಷನ್ ಆಗಿರೋಂಥ ಈ ಗಂಜಿಗೆ ರುಚಿ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇದಕ್ಕೆ ತರಕಾರಿಗಳನ್ನ ಕೂಡ ಮಿಕ್ಸ್ ಮಾಡ್ಕೋಬೋದು. ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೋಬೋದು, ಅಥವಾ ಸಾಂಬಾರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ಹಾಕಿ ಕುಡಿಯೋದ್ರಿಂದ ರುಚಿಯಾಗೂ ಇರುತ್ತೆ. ಹಾಗೆ ಇದನ್ನು ಹೆಚ್ಚಾಗಿ ಬೇಸಿಗೆ ಸಮಯದಲ್ಲಿ ತೊಗೊಳ್ಳೋದ್ರಿಂದ ಬೆಳಗ್ಗೆ ಹೊತ್ತು ತಿಂಡಿ ಬದಲಾಗಿ ನೀವು ಇದನ್ನು 1 ಗ್ಲಾಸಷ್ಟು ಗಂಜಿ ಕುಡಿಬೋದು, ಅಥವಾ ಮಧ್ಯಾಹ್ನದ ಹೊತ್ತು ಕೂಡ 1 ಗ್ಲಾಸಷ್ಟು ಗಂಜಿ ಕುಡಿಯೋದ್ರಿಂದ ದೇಹಕ್ಕೆ ತಂಪನ್ನು ಕೂಡ ತಂದು ಕೊಡುತ್ತೆ. ಹಾಗೆ ಹೊಟ್ಟೆ ಫುಲ್ ಅನಿಸುತ್ತೆ. ಸೊ ತಿಂಡಿ ಬದಲಾಗಿನೂ ನಾವು ಇದನ್ನು ಬೆಳಗ್ಗೆ ಹೊತ್ತು ತೊಗೋಬೋದು. ಹಾಗೆ ವೆಯ್ಟ್ ಲಾಸ್ ಮಾಡೋರು, ಡಯಾಬಿಟಿಸ್ ಇರೋರು ಯಾರು ಬೇಕಾದ್ರೂ ಕುಡಿಬೋದಾದಂಥ ಫರ್ಮೆಂಟೆಡ್ ಗಂಜಿ ರೆಡಿಯಾಗಿದೆ. ಸೊ ಇದನ್ನು ಒಂದ್ಸತಿ ನೀವು ಟ್ರೈ ಮಾಡಿ, ತುಂಬ ರುಚಿಯಾಗೂ ಇರುತ್ತೆ. ರಾಗಿ ಹಾಗೆ ಮಜ್ಜಿಗೆ, ಈರುಳ್ಳಿ ಎಲ್ಲ ಇರೋದ್ರಿಂದ ಬಾಯಿಗೆ ಹಿತವಾಗೂ ಇರುತ್ತೆ. ಸಮ್ಮರಲ್ಲಿ ಇದನ್ನು ಸ್ಪೆಷಲಾಗಿ ಮಾಡಿ ಕುಡಿಯೋದ್ರಿಂದ ದೇಹಕ್ಕೆ ತಂಪನ್ನು ಕೂಡ ತಂದುಕೊಡುತ್ತೆ.